ನಮಸ್ಕಾರ. ಇದು ನಮ್ಮ GBH 63 ಅಪ್ಡೇಟ್ಸ್ ಚಾನಲ್. ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ AH ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಾರ್ಷಿಕ ವಿಶೇಷ ಶಿಬಿರ ಕಾರ್ಯಕ್ರಮ ಭಾನುವಾರ ಸಂಜೆ ನಡೆಯಿತು. ಶಿಬಿರ ಕುರಿತು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಉಪನ್ಯಾಸಕ ಎಂ ಹುಚ್ಚರಾಯಪ್ಪ, ವಿದ್ಯಾರ್ಥಿಗಳ ಅಭಿವೃದ್ಧಿ ಕೇವಲ ಪಠ್ಯದಿಂದಲ್ಲ, ಪಠ್ಯೇತರ ಚಟುವಟಿಕೆಗಳಿಂದ ಸಮಗ್ರ ಅಭಿವೃದ್ಧಿ ಸಾಧ್ಯ. ಇಡೀ ಊರನ್ನು ಸ್ವಚ್ಛಗೊಳಿಸಬೇಕು ಎಂದು ತಿಳಿಸಿದರು. ವಾಸ್ತವಿಕವಾಗಿ ಮಾತನಾಡಿದ ಸಂಸ್ಥೆ ಅಧ್ಯಕ್ಷ AH ಪಂಪಣ್ಣ, ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ದೊರೆಯಲು ಮಾದರಿ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸುವಂತಾಗಿ ಸುಶಿಕ್ಷಿತ ಸಮಾಜ ನಿರ್ಮಾಣವಾಗಬೇಕು ಎಂದರು. ಮುಖಂಡರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆ 1969ರಲ್ಲಿ ಸ್ಥಾಪನೆಯಾಯಿತು. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಶಿಬಿರದ ಉದ್ದೇಶ ಇಡೀ ಗ್ರಾಮದ ಸಮಸ್ಯೆಗಳಾದ ಆರೋಗ್ಯ, ಸ್ವಚ್ಛತೆ, ನೈರ್ಮಲ್ಯದಿಂದ ಕೂಡಿರಬೇಕು. ಶಿಕ್ಷಣದ ಜೊತೆಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಭಾಗವಹಿಸಬೇಕು. ಶಿಬಿರ ಕೇವಲ ನೆಪ ಮಾತ್ರವಾಗಬಾರದು. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಕಾಯಿಲೆ ಹೆಚ್ಚಾಗುತ್ತಿದ್ದು, ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರಾದ AH ಪಂಪಣ್ಣ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇನಾಯತುಲ್ಲಾ, ಕಾಲೇಜು ಗೌರವಾಧ್ಯಕ್ಷ AH ಮಲ್ಲಣ್ಣ, ಕಾರ್ಯದರ್ಶಿ AH ಬಸವರಾಜ್, ಮುಖಂಡ ಪ್ರಶಾಂತ್ ಪಾಟೀಲ್, ಪೂಜಾರ್ ಮರಿಯಪ್ಪ, H ನಾಗರಾಜಪ್ಪ, ಆನಂದಪ್ಪ, ಚಂದ್ರಪ್ಪ, Y ಕೊಟ್ರೇಶ್, ವಕೀಲರು ಮಹಾಂತೇಶ್, I ಸಲಾಂ ಸಾಹೇಬ್, ಪ್ರಾಂಶುಪಾಲರಾದ AH ಉಮೇಶ್, ಆದಂ ಸಾಹೇಬ್, ಷಣ್ಮುಖಪ್ಪ, KD ಅಂಜನಪ್ಪ, ಲಕ್ಷ್ಮೀನಾರಾಯಣ, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಇದು ನಮ್ಮ GBH 63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. DDG ಅವರ ಈ ತತ್ವಾದರ್ಶವನ್ನ ನೆನಪಿಸುತ್ತಾ ರಾಷ್ಟ್ರೀಯ ಸೇವಾ ಯೋಜನೆಯ ಈ ವಿಶೇಷ ಶಿಬಿರದ ಒಂದು ಸಮಾರಂಭದಲ್ಲಿ ಮಾತಾಡ್ತಾ, ವಿದ್ಯಾರ್ಥಿಗಳ ಒಂದು ಪೂರ್ಣ ಅಭಿವೃದ್ಧಿ ಆಗ್ಬೇಕಾದ್ರೆ ಕೇವಲ ಪಠ್ಯಗಳಿಂದ ಮಾತ್ರ ಸಾಧ್ಯವಾಗದೇ ಇರುವಂತದ್ದು. ಸೊ ಹಾಗಾಗಿ ಪಠ್ಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯವಾಗಿರುವಂತದ್ದು. ಇದರ ಉದ್ದೇಶ ಏನಂತ ಹೇಳಿದ್ರೆ, ಹಳ್ಳಿಗಳಲ್ಲಿರ್ತಕ್ಕಂಥ ಸ್ವಚ್ಛತೆಯ ಬಗ್ಗೆ, ಹಳ್ಳಿಗಳಲ್ಲಿರ್ತಕ್ಕಂಥ ಬಡ ಜನರ ಬಗ್ಗೆ, ಹಳ್ಳಿಗಳಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಬಗ್ಗೆ ಏನನ್ನ ತಿಳ್ಕೊಬೇಕಂದ್ರೆ, ವಿದ್ಯಾರ್ಥಿಗಳಂದ್ರೆ ಈಗ ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ಬಡವ ಮಕ್ಕಳಿಗೆ ಏನನ್ನೋದು ಗೊತ್ತಿರುತ್ತೆ ಹಳ್ಳಿ, ಶ್ರೀಮಂತ ಮಕ್ಕಳಿಗೆ ಏನನ್ನೋದು ಗೊತ್ತಿರಲ್ಲ. ಹಳ್ಳಿಯಲ್ಲಿರ್ತಕ್ಕಂಥದ್ದು ಹೇಗಿದೆ, ಏನಿದೆ, ಅಲ್ಲಿ ಪರಿಸರ ಏನಿದೆ, ಅಲ್ಲಿ ಸಮಾಜ ಏನಿದೆ, ಅಲ್ಲಿ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕಾಗಿ ನಾವು ನೋಡ್ತಿದ್ವಿ. ಬಸ್ಗಳಲ್ಲಿ ಹೋಗ್ಲಿಕ್ಕಾಗ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾದ್ರೆ ನಾವು ನೋಡಿದ್ವಿ. ನಮ್ಮ ತಮ್ಮಗಳನ್ನ ಓದಿಸ್ಲಿಕ್ಕಾದ್ರೂ ಕೂಡ ನಾವು ತೊಂದರೆಗಳನ್ನ ಅನುಭವಿಸಿ ಬೇರೆ ಬೇರೆ ದೂರಿಗೆ ಹೋಗ್ತಿದ್ವಿ. ಆದ್ರಿಂದ ಅರಸೀಕೆರೆಯಲ್ಲಿ ಯಾರಾದ್ರೂ ಒಬ್ರು ಮಾಡ್ತಾರೋ ಅನ್ನೋ ಒಂದು ಉದ್ದೇಶನ ನೋಡಿದ್ವಿ, ಮಾಡ್ಲಿಲ್ಲ. ಆದ್ರಿಂದ ನಾವು ಏನೋ ನಮ್ಮ ಅಣ್ಣ ಸಹೋದರರು ಮಾಡಿಲ್ಲ, ಅರಸೀಕೆರೆಯಲ್ಲಿ ಒಂದು ಕಾಲೇಜನ್ನ ಪ್ರಾರಂಭ ಮಾಡಬೇಕನ್ನುವ ಒಂದು